ಶಿವಾನಂದ್ ಎಸ್ ನೀಲನ್ ಅವ್ರ ಅಣ್ಣ ಅಂದರೆ ನಮ್ಮೆಲ್ಲರಿಗೂ ಒಂದು ದೇವರಂದ್ರೂ ಏನು ಅತಿಶಕ್ತಿ ಆಗಲ್ಲ. ಯಾಕಂದರೆ ಅವ್ರು ಯಾವ ರೀತಿ ಜನಕ್ಕೆ ಒಳ್ಳೆಯದಾಗಲಿ ಅಂತ ಹೆಲ್ಪ್ ಮಾಡ್ತಾ ಇದ್ದಾರೆ, ಆ ರೀತಿ ಮಾಡೋರು ನಾವಂತೂ ನೋಡಿಲ್ಲ, ಇನ್ನೂವರೆಗೂ ನೋಡಿಲ್ಲ. ನನಗೆ ಗೊತ್ತಿಲ್ಲ, ಇನ್ನು ಮುಂದೆ ನೋಡ್ತೇವೆ ಅದು ಗೊತ್ತಿಲ್ಲ. ಯಾಕಂದ್ರೆ ಅವ್ರು ಯಾವ ರೀತಿ ಒಂದು ಬಡತನದಿಂದ ಕೆಳಗಡೆಯಿಂದ ಬಂದು ಈಗ ಮೇಲ್ಗಡೆ ಅವರು ಸಕ್ಸಸ್ಫುಲ್ ಆಗಿದಾರಂತ ಅವ್ರದ್ದು ಒಂದು ವಿಚಾರ ಏನಂದ್ರೆ, ನಾ ಹೆಂಗೆ ಸಕ್ಸಸ್ಫುಲ್ ಅದೇನು ಹಂಗೆ ಎಲ್ಲರೂ ನನ್ನ ಜೊತೆಗೆ ಇದ್ದವರು ಸಕ್ಸಸ್ಫುಲ್ ಇರಬೇಕಂತ. ಏಕೈಕ ವ್ಯಕ್ತಿ ಶಿವಾನಂದ್ ಎಸ್ ನೀಲನವ್ರವರು ಅವ್ರು ಏನಂತಾರಂದ್ರೆ, ನನ್ನ ಜೊತೆಗಿದ್ದವ್ರು ಎಲ್ಲರೂ ರಾಜ ಇರಬೇಕು, ನನಗೆ ಪ್ರಜಾಗಳು, ನನ್ನ ಫಾಲೋವರ್ಸು, ಚಮಚಗಳು ಯಾರು ಬೇಡ, ನನ್ನ ಜೊತೆಗೆ ಇದ್ದವ್ರು ಎಲ್ಲರೂ ನನ್ನಂಗೆ ರಾಜ ಇರಬೇಕು ಅಂತ ಹೇಳೋರು ಇವರೊಬ್ಬರ ವ್ಯಕ್ತಿ ಇದ್ದಾರೆ ಅಂತ ನಾ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಯಾರದೇ ಬಗ್ಗೆ ಅವರು ನೆಗೆಟಿವ್ ಯಾವಾಗೂ ಮಾತಾಡಲ್ಲ. ಯಾರ ಕಷ್ಟದಾಗ ಅದೇ ಅಂತ ಬಂದ್ರೆ ಅವ್ರ ಬಗ್ಗೆ ಮೊದಲು ಯಾರಾದರೂ ನಾವು ಈಗ ನನ್ನ ಕಡೆ ಕಷ್ಟ ಐತ್ರಿ ಸ್ವಲ್ಪ ಹೆಲ್ಪ್ ಮಾಡ್ಬೇಕ್ರಿ ಅಂತ ನಾವು ಹೋದಾಗ ಎಲ್ಲ ಜನ ಏನು ಮಾಡ್ತಾರೆ, ಮೊದಲು ಒಂದು ಸಂಶಯಾಸ್ಪದ ಪ್ರಶ್ನೆ ಕೇಳ್ತಾರೆ, ಯಾಕಪ್ಪ ಏನು ಮಾಡಿದಿ ಅನ್ನ ಯಾವಾಗೂ ಏನು ಯಾರಿಗೂ ಕೇಳೋದಿಲ್ಲ. ಯಾವ ವ್ಯಕ್ತಿ ಅವ್ರ ಕಡೆ ಬರ್ತಾರೆ ಕೆಟ್ಟವನಿದ್ರು ಒಳ್ಳೆ ಆಗ್ತಾನೆ, ಯಾಕಂದ್ರೆ ಅವ್ರು ಆ ಥರ ಅವ್ರ ಮ್ಯಾಗೆ ವಿಶ್ವಾಸ ಇರ್ತಾರೆ, ಹೆಲ್ಪ್ ಮಾಡ್ತಾರೆ. ಈಗ ಹೆಲ್ಪ್ ಮಾಡಿದ ಮ್ಯಾಗ ನಮಗೆ ಯಾರೋ ಒಬ್ಬರು ಹೆಲ್ಪ್ ಮಾಡಿದಂದ್ರೆ ನಾವು ಅವ್ರ ಬಗ್ಗೆ ಒಂದು ಅಭಿಮಾನ ಇಟ್ಕೋತೀವಿ, ಆ ಥರ ಮನಸ್ಸು ಪರಿವರ್ತನೆ ಆಗೇ ಆಗ್ತದೆ. ಅದಕ್ಕೆ ಅವ್ರ ಕಡೆ ಯಾವುದೂ ನೆಗೆಟಿವ್ ಮೆಂಟಾಲಿಟಿ ಇಟ್ಕೊಂಡು ಬಂದ್ರೂ ಅವರು ಪಾಸಿಟಿವ್ ಆಗೇ ಆಗ್ತಾರೆ. ಆ ರೀತಿ ಅವರು ಅವ್ರನ್ನ ಮೋಟಿವೇಟ್ ಮಾಡ್ತಾರೆ. ಅವ್ರ ಕಡೆ ಒಂದು ಶಿವನ ಶಕ್ತಿ ಇದೆ, ಒಂದು ದೈವಿ ಶಕ್ತಿ ಇದೆ. ಆ ಪಾಸಿಟಿವ್ ಅವ್ರ ಕಡೆ ಒಂದೇನು ಔರಾ ಅದ, ಒಂದೇನು ಅವ್ರದ್ದು ಎನರ್ಜಿ ಅದ, ಅದರಿಂದ ಎಷ್ಟೇ ನೆಗೆಟಿವ್ ವ್ಯಕ್ತಿ ಇದ್ರೂ ಪಾಸಿಟಿವ್ ಆಗೇ ಆಗ್ತಾನೆ. ಮುಂದಿನ ವಿಷನ್ ಸರ್ದು ಒಂದೇ ವಿಷನ್ ಅದ, 2030ಕ್ಕೆ ಜಗತ್ತನ್ನೇ ಚೇಂಜ್ ಮಾಡಬೇಕಂತ ಹೋಗ್ತಾ ಇದ್ದಾರೆ. ಅದರಲ್ಲಿ ಈಗ ನಮ್ಮ ದೇಶಾದ್ಯಂತ 30,000ಗಿಂತ ಜಾಸ್ತಿ ಜನ ಅವ್ರ ಜೊತೆಗೆ ಕೂಡಿದ್ದಾರೆ. ಆ 30,000 ಜನ ಎಲ್ಲ ಅವ್ರದ್ದು ವಿಷನ್ ಒಂದೇ ಇದೆ, 2030ಕ್ಕೆ ಜಗತ್ತನ್ನು ಚೇಂಜ್ ಮಾಡಬೇಕಂತ. ಯಾವ ರೀತಿ ಚೇಂಜ್ ಮಾಡಬೇಕು, ಏನು ಮಾಡಬೇಕು ಅದು ದೇವ್ರಿಗೆ ಗೊತ್ತು, ಮತ್ತು ಶಿವಾನಂದ್ ನೀಲನ್ನವ್ರು ಅವ್ರಿಗೆ ಅಣ್ಣ ಅವರಿಬ್ಬರಿಗೆ ಗೊತ್ತದು. ಆದರೆ ಅವ್ರು ಏನು ಯಾವ ಮಾರ್ಗದರ್ಶನ ಮಾಡತ್ತಾರ ಆ ಮಾರ್ಗದರ್ಶನದಲ್ಲಿ ನಾವು ಕೆಲಸ ಮಾಡತ್ತೀವಿ, ಜನಕ್ಕೆ ಹೆಲ್ಪ್ ಮಾಡತ್ತೀವಿ. ಯಾರ ಕಷ್ಟ ಅಂತ ಬಂದ್ರೆ ಅವ್ರಿಗೆ ನಾವು ನಮ್ಮ ತನು ಮನ ಧನದಿಂದ ಎಲ್ಲರಿಂದ ಅವ್ರಿಗೆ ಹೆಲ್ಪ್ ಮಾಡತ್ತೀವಿ. ಈ ಥರ ಈಗ ಅನ್ನ ಮಾರ್ಗದರ್ಶನ ನಾವು ಮಾಡತ್ತೀವಿ ಕೆಲಸ ಎಲ್ಲರೂ. ಸೊ ಈಗ ನಿಮ್ಮ ಹತ್ರ ಇಂಡಿಯನ್ ಆರ್ಮಿಯವರು ಬರ್ತಾರೆ. ಸೊ ಅದಕ್ಕಿಂತ ಮುಂಚೆ ನಾನು ನಿಮ್ಗೊಂದು ಪ್ರಶ್ನೆ ಮಾಡಬೇಕು. ನಿಮ್ಮ ವೇಷಭೂಷಣ ಒಂಥರ ಡಿಫ್ರೆಂಟ್ ಆಗಿದೆ, ಬಿಕಾಸ್ ಸ್ಟೈಲಿಶ್ ಆಗಿದ್ದಾರೆ ನೋಡೋದಕ್ಕೆ, ಆದರೆ ಕೈಯಲ್ಲಿ ಬೇರೆ, ಕೊರಳಲ್ಲಿ ಬೇರೆ, ಇದೇನು ಸರಿ ಈ ಥರ? ನನಗೆ ಬಂಗಾರ ಮೈ ಮೇಲೆ ಹಾಕ್ಕೊಳ್ಳೋಕ್ಕೆ ಇಷ್ಟ, ಹೆವಿ ಹಾಕ್ಕೊಳ್ಳೋಕ್ಕೆ ಇಷ್ಟ ಎಲ್ಲ. ಮೀಡಿಯಮ್ ನಂದು ಎಲ್ಲ ದೇವ್ರದ್ದು ಇದೆ. ಕೈಯಲ್ಲಿ ಬ್ರಾಸ್ಲೆಟ್ ಇದೆ, ಓಂ ನಮಃ ಶಿವಾಯ ಅಂತ ಇದೆ, ಒಬ್ಬರು ಗಿಫ್ಟ್ ಮಾಡಿದರು. ಓಕೆ. ಅದೇ ರೀತಿ ಕೊಳ್ಳಲ್ಲಿ ಓಂ ಅಂತ ಇದೆ. ಆಮೇಲೆ ಹನುಮಾನ್ಜಿ ಅವ್ರದ್ದೊಂದಿದೆ, ರುದ್ರಾಕ್ಷಿ ಮಾಲೆ ಇದೆ. ಆಮೇಲೆ ಅದಕ್ಕೆ ಒಂಥರ ಡಿಫ್ರೆಂಟ್ ಕಂಡಿದ್ದು ನೀವು. ರುದ್ರಾಕ್ಷಿ ಅಂತಂದರೆ ಹೇಗಿದೆ ಅಂದರೆ, ನಾನು ಪಕ್ಕ ಶಿವಜಿ ಭಕ್ತ ಇದ್ದೇನೆ. ಓಕೆ. ನಾನು ಶಿವಜಿಗೆ ಪಕ್ಕ ಸರೆಂಡರ್ ಆಗಿಬಿಟ್ಟಿದ್ದೀನಿ. ಅಂದರೆ ಸರೆಂಡರ್ ಯಾಕಂದರೆ ನಾನು ಸುಳ್ಳು ಮಾತಾಡಲ್ಲ, ತಪ್ಪು ಕೆಲಸ ಮಾಡಲ್ಲ, ಸತ್ಯವಾಗಿ ಬದುಕಬೇಕು, ಸತ್ಯ ಗೆಲ್ಲಬೇಕು ಅಂಥೇಳಿ ನಾನು ಶಿವಜಿಗೆ ಸರೆಂಡರ್ ಆಗಿದ್ದೀನಿ. ಅದೇ ರೀತಿ ನನಗೆ ಈ ರುದ್ರಾಕ್ಷಿ ಎಲ್ಲ ಇಷ್ಟ ಹಾಕೊಂಡ್ಬಿಟ್ಟಿದ್ದೀನಿ. ನಾನು ತುಂಬ ಜನಕ್ಕೂ ಹಾಕಿದ್ದೀನಿ. ಓಕೆ. ಸೊ ಇದೆಲ್ಲದರ ನಡುವೆ ಸರ್ ನಿಮ್ಮ ಲೈಫ್ ಒಂಥರ ಸಾಗ್ತಾ ಇರುತ್ತೆ, ಸಕ್ಸಸ್ಫುಲ್ ಲೈಫ್ ಲೀಡ್ ಮಾಡ್ತಾ ಇರ್ತೀರಿ. ಒಂದು ಕಡೆ ಶಿವನ ಭಕ್ತ, ಒಂದೇನೋ ಶಿವಮ್ ಅಸೋಸಿಯೇಟ್ಸ್ ಅನ್ನೋ ಸಂಸ್ಥೆಯನ್ನು ಕಟ್ಕೊಂಡಿರ್ತೀರಿ. ದೇಶವನ್ನು ನಾನು ಉಲ್ಟಾ ಮಾಡಿಬಿಡ್ತೀನಿ ಅಥವಾ ಸತ್ಯದ ದಾರಿಯಲ್ಲಿ ನಡೆಸ್ಕೊಂಡು ಹೋಗ್ತೀನಿ ಅನ್ನೋ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇರ್ತೀರಿ. ಇದೆಲ್ಲದರ ನಡುವೆ ನಿಮಗೆ ಸಿನಿಮಾ ಇಂಟ್ರೆಸ್ಟ್ ಹೆಂಗೆ ಬರುತ್ತೆ? ಬಿಕಾಸ್ ನೀವು ಚಾಂಪಿಯನ್ ಅನ್ನೋ ಮೂವಿನ ನಿರ್ಮಾಣ ಕೂಡ ಮಾಡಿದ್ದೀರಾ. ಸೊ ಅದು ಹೆಂಗೆ ಸಾಧ್ಯ ಆಯಿತು? ನಾನು 2008ರಲ್ಲಿ ನನ್ನ ಹತ್ರ ದುಡ್ಡು ಇರಲಿಲ್ಲ ಅವಾಗ. ಐ ಆಮ್ ಎ ಝೀರೋ ಆ ಟೈಮಲ್ಲಿ. ನನ್ನ ಫ್ರೆಂಡ್ ಸಚಿನ್ ಧನ್ಪಾಲ್ ಆ ಟೈಮಲ್ಲಿ ಹೀರೋ ಇದ್ದಂಗಿದ್ದ ಅವನು. ನೀನು ಹೀರೋ ಇದ್ದ, ಹಾಂ, ಚಾಂಪಿಯನ್ ಮೂವಿ ಹೀರೋ. ನನ್ನ ಹತ್ರ ದುಡ್ಡು ಬಂದರೆ ನೀನು ಹೀರೋ ಮಾಡ್ತೇನೆ ಅಂತ ನಾನು ಕಮಿಟ್ ಆಗಿದ್ದೆ ಅವನಿಗೆ ಅವಾಗ. 2008ರಲ್ಲಿ ನನ್ನ ಹತ್ರ ದುಡ್ಡು ಇರಲಿಲ್ಲ. ಅದೊಂದೇನೋ ಶಕ್ತಿ, ಹೆಂಗಂದರೆ ಪ್ರಕೃತಿ ದೇವ್ರಿಗೆ ನಾವೇನು ಮಾತಾಡುತ್ತೇವೆ ಅದೆಲ್ಲ ಕೇಳಿಸ್ಕೊತೈತೆ ಅದು. ಓಕೆ. ನಾನು ಅವಾಗ ಹೇಳಿದ್ದೆ, ಅದು ಕೂಡಿ ಬಂತು 2021ರಲ್ಲಿ. ಅಂದರೆ 2018ರಲ್ಲಿ ಸ್ಟಾರ್ಟ್ ಮಾಡಿದ್ವಿ ನಾವು. ಕೊರೋನಾ ಎಲ್ಲ ಬಂತು ಆ ಟೈಮಲ್ಲಿ, ಕೊರೋನಾ ಬಂತು. 2008ರಲ್ಲಿ ಹೇಳಿದ್ರಿ, 2018ರಲ್ಲಿ ಶುರು ಮಾಡಿದ್ರಿ. ಅಂದರೆ 10 ವರ್ಷದಲ್ಲಿ ನಿಮ್ಮ ಕಂಪ್ಲೀಟ್ ಲೈಫ್ ಚೇಂಜ್ ಆಗಿತ್ತು. ಹೌದು, 10 ವರ್ಷದಲ್ಲಿ ಕಂಪ್ಲೀಟ್ ಚೇಂಜ್ ಆಗಿತ್ತು. ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ, ಕೊರೋನಾ ಬಂತು, ಅಲ್ಲಿ ಕಷ್ಟಗಳು ಭಾಳ ಬಂದವು. ನಂದು ಇಂಟೆನ್ಷನ್ ನಮ್ಮ ಹೀರೋ ಮಾಡಿದೆ ಅಂತ ಹೇಳಿದ್ದೀನಿ, ನಾನು ದುಡ್ಡು ಗಳಿಸ್ಬೇಕು ಅಂತೇಳಿ ಹಾಗೇನು ನಾನು ಸಿನಿಮಾ ಮಾಡಿಲ್ಲ. ಅವನು ಹೀರೋ ಮಾಡಬೇಕನ್ನೋದು ಒಂದೇ ಉದ್ದೇಶ ಇತ್ತು. ಅದೇ ರೀತಿ
ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ, ಒಳ್ಳೆ ಪ್ರಮಾಣದ ಸಿನಿಮಾ. ಚಾಂಪಿಯನ್ ಸಿನಿಮಾ ಭಾಳ ತುಂಬ ದೊಡ್ಡದು. ಓಕೆ. ನಾವು ಡೈರೆಕ್ಟರ್ ಕೂಡ ಕೊರೋನಾದಲ್ಲಿ ತೀರ್ಕೊಂಡ್ರು. ಅವ್ರು ಇಲ್ಲದೆ ಸಿನಿಮಾ ನಾನು ಮತ್ತೆ 5 ಸಾಂಗ್ ಶೂಟ್ ಮಾಡಿಸಿ ಭಾಳ ದೊಡ್ಡ ಪ್ರಮಾಣ ರಿಲೀಸ್ ಮಾಡಿ 100 ಕಾರ್ ರ್ಯಾಲಿ, ಸುಮಾರು ಒಂದು 12,000 ಜನ ನಮ್ಮ ಇಂಡಿಯನ್ ಆರ್ಮಿದವರು ಎಲ್ಲ ಸಪೋರ್ಟ್ ಮಾಡಿದ್ರು ಆ ಟೈಮಲ್ಲಿ. ಇನ್ನೇನು ಸಿನಿಮಾ ಲಾಂಚ್ ನಮ್ಮದು ಬಿಡುಗಡೆ ಮಾಡಿದ್ವಿ, ಅವಾಗ ಕೊರೋನಾ ಬಂತು. ಇದು ಯಾವುದು ನಮ್ಮ ಕಾಂತಾರ ಸಿನಿಮಾ ರಿಲೀಸ್ ಆಯಿತು. ಓಕೆ. ಕಾಂತಾರ ಸಿನಿಮಾದಲ್ಲಿ ನಾವು ಕಾಣಿಸ್ಕೊಳ್ಳಿಲ್ಲ. ಕರೆಕ್ಟ್. ಸಿನಿಮಾ ರಿಲೀಸ್ ಆಗಿತ್ತು ಈ ಸಿನಿಮಾ? ನಮ್ದು 2021 ಸಿನಿಮಾ ರಿಲೀಸ್ ಆಯಿತು. 21 ಆ ಟೈಮಲ್ಲೇ ಕಾಂತಾರ ಆವಾಗಲೇ. ಓಕೆ. 8 ಡೇಸ್ ಫರ್ಕು ನಮಗೆ ಅವ್ರಿಗೆ. ಸೊ ನಿಮಗಿಂತ ಮುಂಚೆ ಅವರು ಹೌದು, ನಮ್ಗಿಂತ ಮುಂಚೆ ಕಾಂತಾರ ಬಂದಿದ್ದು. ಸೊ ಆ ಕಾಂತಾರ ಇದರಲ್ಲಿ ನೀವು ನಾವು ಕಳೆದೋಗ್ಬಿಟ್ಟು ಕಳೆದೋಗ್ಬಿಟ್ವಿ. ಸರ್, ಚಾಂಪಿಯನ್ ಸಿನಿಮಾ 2022ರಲ್ಲಿ ರಿಲೀಸ್ ಆಗುತ್ತೆ. ಸೊ ಚಾಂಪಿಯನ್ ಸಿನಿಮಾಗಿಂತ ಮುಂಚೆ ನಿಮಗೆ ಸಿನಿಮಾದಲ್ಲಿ ಅಥವಾ ಸಿನಿಮಾ ರಂಗದಲ್ಲಿ ಕೆಲಸ ಮಾಡಿರೋಂಥ ಒಂದು ಅನುಭವ ಏನಾದರೂ ಇತ್ತಾ? ಏನೇನು ಅನುಭವ ಇಲ್ಲ, ಏನೂ ಇಲ್ಲ. ಡೈರೆಕ್ಟಾಗಿ ನುಗ್ಗಿದ್ದೀವಿ. ಡೈರೆಕ್ಟಾಗಿ ನುಗ್ಗಿದ್ದೀವಿ. ಸೊ ಹೆಂಗೆ ಧೈರ್ಯ ಬಂತು ಸರ್? ಅಲ್ಲ, ಮನುಷ್ಯ ಮಾಡ್ಬೇಕಂತಂದ್ರೆ ಏನು ಬೇಕಾದ್ ಮಾಡ್ಬೋದು ಅನ್ನೋದು ಗೊತ್ತಿತ್ತು ನನಗೆ. ಓಕೆ. ನಾನು ಬಂದೆ, ಬಟ್ ಡೈರೆಕ್ಟರ್ ಶಾವರಾಜ್ ಶಿಂದೆ ಅಂತೇಳಿ ಅವ್ರಿಗೆ ಭೇಟಿಯಾಗಿದ್ವಿ. ಅವರು ತುಂಬ ದಿವಸಗಳ ನಂತರ ಅವರು ಮತ್ತೆ ಸಿನಿಮಾಗೆ ಬಂದಿದ್ದರು. ಒಂದು 10 ವರ್ಷ 12 ವರ್ಷ ಗ್ಯಾಪ್ ಆಗಿತ್ತು ಅವ್ರದ್ದು. ಅವರು ನಮಗೆ ಕಾನ್ಫಿಡೆನ್ಸ್ ಕೊಟ್ಟಿದ್ದರು. ನಾನು ಗ್ಯಾಪ್ ಆಗಿದೆ, ಈಗ ಒಂದು ಸಿನಿಮಾ ನಾನು ತುಂಬ ಚೆನ್ನಾಗಿ ಮಾಡಬೇಕಾಗಿದೆ, ನಿಮಗೆ ಸಪೋರ್ಟ್ ಮಾಡ್ತೀನಿ, ನೀವು ನಂಗೆ ಸಪೋರ್ಟ್ ಮಾಡಿ ಅಂತ ಹೇಳಿದರು. ಅದೇ ರೀತಿ ನಾನು ಅವ್ರಿಗೆ ಏನೂ ಕಮ್ಮಿ ಮಾಡದೆ ಸಪೋರ್ಟ್ ಮಾಡಿದ್ದೆ. ಭಾಳ ಚೆಂದ ಸಪೋರ್ಟ್ ಮಾಡಿದ್ದೆ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಳ್ಳೆ ಹೆಸರು ಮಾಡಿದ್ದೀನಿ ನಾನು ಅವಾಗ. ಓಕೆ. ಎಲ್ಲರೂ ತುಂಬ ಪ್ರೀತಿ ಮಾಡಿದ್ದೀನಿ ಅವಾಗ. ಕರೆಕ್ಟ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.